ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಕೆಲಸ ಏನಪ್ಪಾ ಮಾಡ್ತೀವಿ ಅಂದ್ರೆ ಇವತ್ತಿನ ನಮ್ಮ ರಾಶಿ, ಇವತ್ತಿನ ನಮ್ಮ ದಿನ ಹೇಗಿದೆ ಅಂತ ನೋಡ್ತೀವಿ. ತುಂಬಾ ಜನ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ಇವತ್ತಿನ ದಿನಾನ ಶುರು ಮಾಡ್ತಾರೆ. ಸೊ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಇವತ್ತಿನ ಪೂರ ದಿನ ನೀವು ಹೇಗಿರ್ತೀರಾ ಅನ್ನೋದನ್ನ ನಾನ್ ಹೇಳ್ತೀನಿ, ಕೇಳಿ. ಮೊದಲನೇದಾಗಿ ಮೇಷರಾಶಿಯವರು ಯಾರೆಲ್ಲ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅವ್ರಿಗೆಲ್ಲ ಇವತ್ತು ಒಳ್ಳೆ ಬೋನಸ್ ಸಿಗತ್ತೆ. ಅಂಡ್ ತುಂಬಾ ಜನಕ್ಕೆ ಇವತ್ತು ಕೆಮ್ಮು ನೆಗಡಿ ಬರೋ ಸಾಧ್ಯತೆ ಇದೆ. ಸೊ ಆದಷ್ಟು ನೀವು ನಿಮ್ಮ ಹೆಲ್ತ್ ಅನ್ನ ಹುಷಾರಾಗಿ ಇಟ್ಕೊಳ್ಳಿ. ಇನ್ನು ವೃಷಭ ರಾಶಿ ಸ್ಟೂಡೆಂಟ್ಸ್ ಇವತ್ತು ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ, ತುಂಬಾ ಲೇಜಿನೆಸ್ ಇರತ್ತೆ. ಇನ್ನು ಯಾರೆಲ್ಲ ಗವರ್ಮೆಂಟ್ ಕೆಲಸದಲ್ಲಿ ಇರ್ತೀರಾ ಅವರೆಲ್ಲ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ. ಹಾಗೆ ದೊಡ್ಡವರಿಗೆ ಇವತ್ತೆಲ್ಲ ಫುಲ್ ಖುಷಿಯಾಗಿ ಇರ್ತೀರಾ. ಇನ್ನು ಮಿಥುನ ರಾಶಿಯವರು ಇವತ್ತು ಯಾವ್ದಾದ್ರು ಶುಭ ಕಾರ್ಯ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಅಡ್ಡಿ ಆಗತ್ತೆ. ತುಂಬಾ ಪ್ರೆಷರ್ ಇದೆ, ಅದನ್ನ ದೂರ ಮಾಡ್ಕೊಳ್ಳೋಣ ಅಂತ ಬೇರೆ ಏನೋ ಕೆಟ್ಟ ಅಭ್ಯಾಸಕ್ಕೆ ಕೈ ಹಾಕ್ತೀರಾ. ದಯವಿಟ್ಟು ಅದೆಲ್ಲ ಮಾಡಬೇಡಿ. ಇನ್ನು ಮಿಥುನ ರಾಶಿಯವರು ಇವತ್ತು ಹೆಂಡತಿ ಜೊತೆ ಹೊಂದಾಣಿಕೆ ಚೆನ್ನಾಗಿರತ್ತೆ, ಏನು ಜಗಳ ಆಗಲ್ಲ. ಬೈ ಚಾನ್ಸ್ ಯಾರಾದ್ರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಇವತ್ತು ಹುಷಾರಾಗಿರಿ. ಇನ್ನು ಕಟಕ ರಾಶಿಯವರು ಇವತ್ತು ಫಿನಾನ್ಷಿಯಲಿ ನಿಮ್ಮ ಕಂಡೀಷನ್ ಇವತ್ತು ಚೆನ್ನಾಗಿರತ್ತೆ ಅಂಡ್ ಮನೆಯಲ್ಲಿ ಕೂಡ ತುಂಬಾ ನೆಮ್ಮದಿಯಿಂದ ಖುಷಿಯಾಗಿ ಇರ್ತೀರಾ. ಇನ್ನು ಮಕ್ಕಳ ಸ್ಟಡೀಸ್ ಮತ್ತೆ ಅವರ ಡೆವಲಪ್ಮೆಂಟ್ ನೋಡಿ ಅಪ್ಪ ಅಮ್ಮಂದ್ರು ಖುಷಿ ಪಡ್ತಾರೆ. ಇನ್ನು ಸಿಂಹ ರಾಶಿಯವರು ಇವತ್ತು ಮಾತಿಗೂ ಕೋಪ ಬರತ್ತೆ ನಿಮ್ಗೆ. ಯಾರಾದ್ರೂ ನೀವು ಸಾಲ ಕೊಟ್ಟಿದ್ರೆ ಆ ಸಾಲಗಾರರು ನಿಮ್ಗೆ ದುಡ್ಡು ಕೊಡದೆ ನಿಮ್ಗೆ ಅವಮಾನ ಮಾಡ್ತಾರೆ. ಇನ್ನು ಶುಭ ಕಾರ್ಯಗಳಿಗೆ ಓಡಾಟ ಜಾಸ್ತಿ ಇರುತ್ತೆ, ಜೊತೆಗೆ ಖರ್ಚು ಕೂಡ ಜಾಸ್ತಿ ಇರುತ್ತೆ. ಇವತ್ತು ಪೂರ್ತಿ ದಿನ ಓಕೆ ನಾರ್ಮಲ್ ಆಗಿರ್ತೀರಾ, ಬಟ್ ಖುಷಿಯಾಗಿರ್ತೀರಾ. ಇನ್ನು ಕನ್ಯಾ ರಾಶಿಯವರು ಇವತ್ತು ಗಾಡಿ ಓಡಿಸೋದಾದ್ರೆ ತುಂಬಾ ಹುಷಾರಾಗಿರಿ. ಹಾಗೆ ದೇವ್ರ ಕಾರ್ಯಗಳಲ್ಲಿ ನಿಮ್ಗೆ ಮನಸ್ಸು ಬರುತ್ತೆ. ಇನ್ನು ಯಾರ್ದೆಲ್ಲ ಕೇಸಸ್ ಕೋರ್ಟ್ ಅಲ್ಲಿ ಇರುತ್ತೆ ಅವ್ರಿಗೆಲ್ಲ ಸ್ವಲ್ಪ ಫಿನಾನ್ಷಿಯಲಿ ಇವತ್ತು ತುಂಬಾ ಖರ್ಚಿರುತ್ತೆ. ಜೊತೆಗೆ ರೈತರಿಗೆ ಇವತ್ತು ಸ್ವಲ್ಪ ನಿರಾಸೆ ಆಗೋ ಚಾನ್ಸಸ್ ಇದೆ. ಇನ್ನು ತುಲಾ ರಾಶಿ ಇವತ್ತು ನ್ಯೂಲಿ ಮ್ಯಾರಿಡ್ ಕಪಲ್ಗೆ ಒಳ್ಳೆ ಗುಡ್ ನ್ಯೂಸ್ ಸಿಗತ್ತೆ. ಅದ್ರ ಜೊತೆಗೆ ತುಂಬಾ ಜನಕ್ಕೆ ಇವತ್ತು ತುಂಬಾ ರೀತಿಯಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ಮನೆ ರಿಪೇರಿ, ಗಾಡಿ ರಿಪೇರಿ ಅಂತ ಸಡನ್ ಆಗಿ ಏನೋ ಒಂದು ಖರ್ಚು ಬರುತ್ತೆ. ಆದ್ರೂ ಇವತ್ತಿನ ದಿನ ಫುಲ್ಲು ನೀವು ಖುಷಿಯಾಗಿರ್ತೀರಾ. ಇನ್ನು ವೃಶ್ಚಿಕ ರಾಶಿ ಅವ್ರಿಗೆ ಇವತ್ತು ಸ್ವಲ್ಪ ಫಿನಾನ್ಷಿಯಲಿ ವೀಕ್ ಆಗ್ತೀರಾ. ದೊಡ್ಡವರು ತಮ್ಮ ಹೆಲ್ತ್ ಅನ್ನ ಹುಷಾರಾಗಿ ನೋಡ್ಕೋಬೇಕು. ಜಾಸ್ತಿ ಖರ್ಚಾಗೋದ್ರಿಂದ ನೀವು ಟೆನ್ಷನ್ ಆಗಿರ್ತೀರಾ. ಇನ್ನು ನಿಮ್ಮ ಹೆಂಡತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇಷ್ಟು ಬಿಟ್ರೆ ಇವತ್ತಿನ ದಿನ ನಿಮ್ದು ಚೆನ್ನಾಗಿದೆ. ಧನುರಾಶಿ ಅವ್ರಿಗೆ ಏನೋ ಒಂದು ಕೆಲಸ ಮಾಡಕ್ ಹೋಗ್ತಾರೆ, ತುಂಬಾ ಅಡೆತಡೆಗಳು ಬರುತ್ತೆ, ಆದ್ರೂ ಆ ಕೆಲಸ ನಿಮ್ಗೆ ಸಕ್ಸಸ್ ಆಗತ್ತೆ. ಇನ್ನು ಕೆಲಸ ಹುಡುಕ್ತಾ ಇರೋರು ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ಕೆಲಸ ಸಿಗತ್ತೆ, ಆದ್ರೆ ತುಂಬಾ ಖರ್ಚು ವೆಚ್ಚ ಇರೋದ್ರಿಂದ ಸ್ವಲ್ಪ ಬೇಸರ ತರಿಸುತ್ತೆ. ಇನ್ನು ಮಕರ ರಾಶಿ ಇವತ್ತು ಸ್ವಲ್ಪ ನೀವು ಪೇಷನ್ಸ್ ಆಗಿ ಇರ್ಬೇಕು, ಯಾವುದೇ ರೀತಿ ಟೆಂಪರ್ ಅನ್ನ ಕಳ್ಕೋಬೇಡಿ. ಇನ್ನು ನಿಮ್ಮ ಹೆಂಡತಿಯ ಯಾವ್ದಾದ್ರು ಡಿಮ್ಯಾಂಡ್ಸ್ ಏನಾದ್ರೂ ಇದ್ರೆ ಅದರಿಂದ ನಿಮ್ಗೆ ಖರ್ಚು ತರತ್ತೆ. ಇನ್ನು ನಿಮ್ಗೆ ಯಾರಾದ್ರೂ ಸಾಲ ಕೊಡ್ಬೇಕಾದ್ರೆ ಇವತ್ತು ವಾಪಸ್ ಕೊಡ್ತಾರೆ, ಹಣ ತುಂಬಾ ಖರ್ಚಾಗತ್ತೆ, ಹುಷಾರಾಗಿರಿ. ಇನ್ನು ಕುಂಭರಾಶಿ ಅವರು ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ಲಾಭದ ಶನಿ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ತಾನೆ. ನೀವು ಯಾವ್ದಾದ್ರು ಒಂದು ದೃಢ ನಿರ್ಧಾರ ತಗೊಂಡ್ರೆ ಅದರಿಂದ ನಿಜವಾಗ್ಲೂ ಒಳ್ಳೇದಾಗತ್ತೆ. ಯಾವ್ದೋ ಒಂದು ಸಡನ್ ಆಕ್ಸಿಡೆಂಟ್ ಇಂದ ನೀವು ಇವತ್ತು ತಪ್ಪಿಸ್ಕೋತೀರಾ. ಸೊ ಆದಷ್ಟು ಹುಷಾರಾಗಿರಿ. ಕೊನೆಯದಾಗಿ ಮೀನರಾಶಿ ಅವರು ಇವತ್ತು ಯಾವುದೇ ಕೆಲಸದಲ್ಲಾದ್ರೂ ತುಂಬಾ ಎಫರ್ಟ್ ಹಾಕ್ತಾರೆ, ಆದ್ರೆ ಆ ಎಫರ್ಟ್ ಗೆ ನಿಮ್ಗೆ ಒಳ್ಳೆ ಫಲ ಸಿಗತ್ತೆ, ಒಳ್ಳೆ ಪ್ರಾಫಿಟ್ ಕೂಡ ಸಿಗತ್ತೆ. ಇನ್ನು ಯಾರೆಲ್ಲ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ತೀರಾ ಅವರಿಗೆಲ್ಲ ಹೈಯರ್ ಆಫೀಷಿಯಲ್ಸ್ ಇಂದ ತುಂಬಾ ಅಪ್ರಿಸಿಯೇಷನ್ ಸಿಗತ್ತೆ. ಆದಷ್ಟು ಪ್ರಮೋಷನ್ಸ್ ಗೆ ಕೂಡ ಸಾಧ್ಯತೆ ಇದೆ. ಜೊತೆಗೆ ಯಾರೆಲ್ಲ ಪಾಲಿಟಿಕ್ಸ್ ಅಲ್ಲಿ ಇರ್ತೀರಾ ಅವ್ರಿಗೆಲ್ಲ ಒಳ್ಳೆ ಸ್ಥಾನಮಾನ, ಗೌರವ ಸಿಗತ್ತೆ. ಇವತ್ತು ದುಡ್ಡು ಖರ್ಚಾದ್ರೂ ಯಾವುದೇ ರೀತಿ ತೊಂದರೆ ಅಂತೂ ಆಗಲ್ಲ, ಆರಾಮಾಗಿರ್ತೀರಾ. ಇವಿಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಸೊ ಇವತ್ತು ಪೂರ್ತಿ ಖುಷಿಯಾಗಿರಿ, ಆರಾಮಾಗಿರಿ, ನಿಮ್ಮ ಹೆಲ್ತ್ ಅನ್ನ ಹುಷಾರಾಗಿ ನೋಡ್ಕೊಳ್ಳಿ. ಹ್ಯಾವ್ ಅ ನೈಸ್ ಡೇ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳೊಂದಿಗೆ ನಿಮ್ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.